ಪ್ರಪಂಚದಾದ್ಯಂತ ಇರುವ ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರ. 2024 ಇನ್ನೇನು ಮುಗಿತಾ ಬಂದಿದೆ. ಇನ್ನು ಕೆಲ ಗಂಟೆಗಳಲ್ಲಿ ಹೊಸ ವರ್ಷ ಶುರುವಾಗ್ತದೆ. ಈ ಸಮಯದಲ್ಲಿ 2024ರಲ್ಲಿ ಏನೆಲ್ಲ ಆಯಿತು ಅನ್ನೋಂಥದ್ದನ್ನ ಕ್ವಿಕ್ ಆಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಸ್ರೋ ಫಸ್ಟ್ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತು. ನಂತರ 3 ಜನ ಮಾಲ್ಡೀವ್ಸ್ನ ಮಿನಿಸ್ಟರ್ಗಳು ಭಾರತದ ಪ್ರಧಾನಮಂತ್ರಿ ಮೋದಿ ಅವರ ಮೇಲ್ಗಡೆ ಒಂದು ಡೆರಗೇಟರಿ ಆಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಇದರಿಂದ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಮಧ್ಯಕ್ಕೆ ಸ್ವಲ್ಪ ಇರುಸುಮುರುಸಾಯಿತು. ಇಂಡಿಯಾದ ಸಾಕಷ್ಟು ಜನರು ಮಾಲ್ಡೀವ್ಸ್ ಟೂರಿಸಂನ ಬೈಕಾಟ್ ಮಾಡಿ ಅನ್ನೋಂಥದ್ದು ಕೂಡ ಒಂದಾಯಿತು. ಇದಾದ ಮೇಲೆ ರಾಹುಲ್ ಗಾಂಧಿ ಅವರು ತಮ್ಮ ಭಾರತ್ ಜೋಡೋ ಯಾತ್ರಾ 2ನೇ ಆವೃತ್ತಿಯನ್ನು ಇಂಫಾಲ್ ಮಣಿಪುರದಿಂದ ಶುರು ಮಾಡಿದ್ರು. ಇದಾದ ಮೇಲೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾನ ಆಯಿತು ಅಯೋಧ್ಯೆಯ ಉತ್ತರ ಪ್ರದೇಶದಲ್ಲಿ. ಇಟ್ ವಾಸ್ ಇನಾಗ್ರೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಬಿಹಾರದ ಒಂದು ಪೊಲಿಟಿಕಲ್ ಕ್ರೈಸಿಸ್ ಅಂತಲೇ ಹೇಳ್ಬೋದು. ಚೀಫ್ ಮಿನಿಸ್ಟರ್ ಆಫ್ ಬಿಹಾರ ನಿತೀಶ್ ಕುಮಾರ್ ಅವರು ಇಂಡಿಯಾ ಬ್ಲಾಕ್ ಜೊತೆಯಲ್ಲಿದ್ದಂಥ ತಮ್ಮ ಒಂದು ಇದನ್ನ ಎಂಡ್ ಮಾಡಿ ಅವತ್ತೇ ಬಿಜೆಪಿಯ NDA ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು 9ನೇ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದಾದ್ಮೇಲೆ ಜಾರ್ಖಂಡ್ನ ಚೀಫ್ ಮಿನಿಸ್ಟರ್ ಹೇಮಂತ್ ಸೊರೇನ್ ಅವ್ರನ್ನ ಇಡಿ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡುತ್ತೆ. 7 ಜನ ಇಂಡಿಯನ್ ನೇವಿ ವೆಟರನ್ಸ್ನ ಕಥಾರಲ್ಲಿ ಬಂದಿರ್ತಾರೆ. ಅವ್ರಿಗೆ ಡೆತ್ ಚಾರ್ಜಸ್ ಕೂಡ ಇರುತ್ತೆ ಫಾರ್ ಎಸ್ಪಿನಾಜ್ ಅನ್ನೋಂಥದ್ದು. ಅವರನ್ನ ಬಿಡುಗಡೆ ಮಾಡಿ ವಾಪಸ್ ಭಾರತಕ್ಕೆ ತರುವಂತಹದ್ದು ಒಂದು ಸಂತೋಷದ ವಿಷಯ ಕೂಡ ಇದ್ದೇ ಇರುತ್ತೆ. ಇದಾದ ಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿರುತ್ತೆ ಅದು ಎಲೆಕ್ಟ್ರಾಲ್ ಬಾಂಡ್ ಅನ್ನ ಕಂಪ್ಲೀಟ್ ಆಗಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಆರ್ಬಿಟ್ರಿ ಅಂಡ್ ವೈಲೇಷನ್ ಆಫ್ ರೈಟ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡುತ್ತೆ. ಇದಾದ್ಮೇಲೆ ಇಸ್ರೋ ಇನ್ಸಾಟ್ 3DS ಮೆಟ್ರಲಾಜಿಕಲ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುತ್ತೆ. ಇದರೊಟ್ಟಿಗೆ ಖ್ಯಾತ ಗಜಲ್ ಗಾಯಕ ಪಂಕಜ್ ಉದಾಸ್ ನಮ್ಮನ್ನ ಅಗಲ್ತಾರೆ. ಇವರು ಕನ್ನಡದಲ್ಲಿ ಕೂಡ ನಮ್ಮ ಸುದೀಪ್ ಅವರ ಮೊದಲ ಸಿನಿಮಾ ಸ್ಪರ್ಶಾಗೆ ಇವರೇ ಹಾಡಿರ್ತಾರೆ. ಅದಾದ ಮೇಲೆ ಕರ್ನಾಟಕದಲ್ಲಿ ನಮ್ಮ ಕೆ ಶಿವರಾಮ್ ಅವರು ಆಕ್ಟರ್, ಪೊಲಿಟಿಷಿಯನ್, IAS ಆಫೀಸರ್ ಕೂಡ ಆಗಿರ್ತಾರೆ. ಅವರು ನಮ್ಮನ್ನ ಅಗಲ್ತಾರೆ. ಇದರೊಟ್ಟಿಗೆ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಸ್ಫೋಟ ಆಗುತ್ತೆ ಬೆಂಗಳೂರಿನಲ್ಲಿ. ಇದರೊಟ್ಟಿಗೆನೆ ಈ ಸಲ ಕಪ್ ನಮ್ದೆ ಅಂತ ಬರ್ತಾರೆ RCBಯ ಹೆಣ್ಮಕ್ಳು. RCBಯ ವುಮೆನ್ ಟೀಮ್ ಏನಿರುತ್ತೆ ಅದು IPL ಅನ್ನ ಗೆಲ್ಲುತ್ತೆ. ಅದಾದ್ಮೇಲೆ ಅರವಿಂದ್ ಕೇಜ್ರಿವಾಲ್ ಡೆಲ್ಲಿಯ ಚೀಫ್ ಮಿನಿಸ್ಟರ್ ಅವ್ರನ್ನ ಇಡಿ ಮತ್ತೆ ಅರೆಸ್ಟ್ ಮಾಡುತ್ತೆ. ಇದರೊಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವೆಲ್ಲ ಕಡೆ ಯೂಸ್ ಮಾಡ್ತಾ ಇದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಟ್ ಅನ್ನುವಂಥದ್ದನ್ನ ಯುರೋಪಿಯನ್ ಯೂನಿಯನ್ ಅದನ್ನ ಪಾಸ್ ಮಾಡುತ್ತೆ. ಇದರೊಟ್ಟಿಗೆ ದ್ವಾರ್ಕೀಶ್ ಕನ್ನಡದ ಕುಳ್ಳ ಖ್ಯಾತ ಕಮಿಡಿಯನ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕ್ಟರ್ ಆಗಿದ್ದಂಥ ದ್ವಾರ್ಕೀಶ್ ಅವರು ನಮ್ಮನ್ನ ಅಗಲ್ತಾರೆ. 81 ವರ್ಷ ಅವರಿಗೆ ವಯಸ್ಸಾಗಿರುತ್ತೆ. ಅದಾದ್ಮೇಲೆ ನಮ್ಮ ಭಾರತದ ಜನರಲ್ ಎಲೆಕ್ಷನ್ ನಡೆಯಕ್ಕೆ ಶುರುವಾಗುತ್ತೆ ಏಪ್ರಿಲ್ 19ರಿಂದ ಜೂನ್ 1 ತನಕ. ಇದರೊಟ್ಟಿಗೆ ಪುಣೆಯಲ್ಲಿ ಒಂದು ಪಾರ್ಷೆ ಕಾರ್ ಒಬ್ಬ ಚಿಕ್ಕ ಹುಡುಗ 2 IT ಪ್ರೊಫೆಷನಲ್ಸ್ನ ಸಾಯಿಸ್ತಾರೆ ಆಕ್ಸಿಡೆಂಟ್ ನಲ್ಲಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯನೇ. ನಂತರ 2024ರ IPL ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿಜಯ ಪತಾಕೆಯನ್ನು ಹಾರಿಸುತ್ತೆ. ಇದರೊಟ್ಟಿಗೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ನ್ಯೂಸ್ ಬರುವಂಥದ್ದು. ಪ್ರಜ್ವಲ್ ರೇವಣ್ಣ JDSನ ಪ್ರಜ್ವಲ್ ರೇವಣ್ಣ ಅವರು ಒಂದು ಸೆಕ್ಷುವಲ್ ಅಸಾಲ್ಟ್ ಚಾರ್ಜಸ್ ಅಲ್ಲಿ ಅರೆಸ್ಟ್ ಆಗ್ತಾರೆ. ಇದು ಕೂಡ ಒಂದು ಒನ್ ಆಫ್ ದಿ ಇಂಪಾರ್ಟೆಂಟ್ ನ್ಯೂಸ್. ಇದಾದ್ಮೇಲೆ ಭಾರತದಲ್ಲಿ ಒಂದು ನೀಟ್ ಸ್ಕ್ಯಾಮ್ ಏನಿದೆ ಅದು ಕೂಡ ಹೊರಗಡೆ ಬರುತ್ತೆ. ಆ ಕ್ವಶನ್ ಪೇಪರ್ ಲೀಕ್ ಆಗಿರ್ಬೋದು ಅಥವಾ ರಿಸಲ್ಟ್ ಅಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಇದೆ ಅನ್ನೋಂಥದ್ದು ಒಂದು ಸ್ಕ್ಯಾಮ್ ಕೂಡ ಬರುತ್ತೆ. ಇದಾದ ನಂತರದಲ್ಲಿ 2024ರ ಜನರಲ್ ಎಲೆಕ್ಷನ್ನಿನ ರಿಸಲ್ಟ್ಸ್ ಬರುತ್ತೆ. ಇದರಲ್ಲಿ NDA ಏನಿರುತ್ತೆ ಇದು 293 ಸೀಟ್ಗಳನ್ನ ಗೆದ್ದು ಪ್ರೈಮ್ ಮಿನಿಸ್ಟರ್ ಆಗಿ ಮೋದಿ ಅವರು ಆಯ್ಕೆ ಆಗ್ತಾರೆ. ಇದ್ರ ಜೊತೆಲೇನೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ. 2024ರಲ್ಲೇ ಮತ್ತೊಂದು ಕಡೆ ಉತ್ತರಾಖಂಡ್ನಲ್ಲಿ ಒಂದು ಸ್ನೋ ಸ್ಟಾರ್ಮ್ ಆಗುತ್ತೆ. ಇದರಲ್ಲಿ ಕರ್ನಾಟಕದ 9 ಜನ ತಮ್ಮ ಪ್ರಾಣವನ್ನ ಕೂಡ ಈ ಒಂದು ಸ್ನೋ ಸ್ಟಾರ್ಮ್ನಲ್ಲಿ ಕಳ್ಕೊಳ್ತಾರೆ. ಇದಾದ ನಂತರ ಈನಾಡು ಪತ್ರಿಕೆ ತೆಲುಗು, ETV, ರಾಮೋಜಿ ಫಿಲ್ಮ್ ಸಿಟಿ ಸಂಸ್ಥಾಪಕ ರಾಮೋಜಿ ರಾವ್ ನಮ್ಮನ್ನ ಅಗಲ್ತಾರೆ. ಇನ್ನು 2024ರ ಇನ್ನೊಂದು ಬೆಚ್ಚಿ ಬೀಳಿಸುವಂತಹ ನ್ಯೂಸ್ ಅಂತ ಅಂದ್ರೆ ಅದುವೇ ಮರ್ಡರ್ ಆಫ್ ರೇಣುಕಾಸ್ವಾಮಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರನ್ನ ಮರ್ಡರ್ ಮಾಡಲಾಗುತ್ತೆ. ಅದಾದ ನಂತರ ಬಂದಂತಹ ನ್ಯೂಸ್ ಏನು ಅಂದ್ರೆ ಇದರಲ್ಲಿ ಖ್ಯಾತ ಕನ್ನಡದ ನಟ ದರ್ಶನ್ ಮತ್ತೆ ಅವರ ಸ್ನೇಹಿತರಾದಂಥ ಪವಿತ್ರ ಗೌಡ ಒಟ್ಟು 16 ಜನ ಈ ಒಂದು ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕೊಳ್ತಾರೆ. ಕೇಸ್ ಸದ್ಯಕ್ಕೆ ನಡೀತಾ ಇದೆ. ಇದರ ಬೆನ್ನಲ್ಲೇನೆ ವೆಸ್ಟ್ ಬೆಂಗಾಲ್ನ ನ್ಯೂ ಜಲಪಾಯಿಗುರಿ ಅನ್ನುವಂಥ ಜಾಗದಲ್ಲಿ ಒಂದು ಗೂಡ್ಸ್ ಟ್ರೈನ್ ಮತ್ತು ಒಂದು ಕಾಂಚನಜುಂಗ ಎಕ್ಸ್ಪ್ರೆಸ್ ಅನ್ನುವಂಥ 2 ಟ್ರೈನ್ಗಳು ಕೊಲೈಡ್ ಆಗುತ್ತೆ. ಅದರಲ್ಲಿ 15 ಜನ ಸಾವಿಗೀಡಾಗ್ತಾರೆ. ಒಂದು 60 ಜನರಿಗೆ ಗಾಯಗಳು ಕೂಡ ಆಗುತ್ತೆ. ಇನ್ನು 2024ರ ಯುನೈಟೆಡ್ ಕಿಂಗ್ಡಮ್ ಅದರ ಜನರಲ್ ಎಲೆಕ್ಷನ್ನಲ್ಲಿ ಸರ್ ಕೇರ್ ಸ್ಟಾಮರ್ ಅನ್ನುವಂಥವ್ರು ಗೆಲ್ತಾರೆ ಯುನೈಟೆಡ್ ಕಿಂಗ್ಡಮ್ನ ಸದ್ಯದ ಪ್ರೈಮ್ ಮಿನಿಸ್ಟರ್ ಕೂಡ. ಇನ್ನು 2024ರಲ್ಲೇನೆ ನಡೆದಂಥದ್ದು ಒಂದು ಅಂತ ಅಂದರೆ ಅಮೇರಿಕಾದ
ಅಧ್ಯಕ್ಷರಾಗಿದ್ದಂಥ ಡೊನಾಲ್ಡ್ ಟ್ರಂಪ್ ಅವರು ಬಟ್ಲರ್ ಅನ್ನೋಂಥ ಒಂದು ಜಾಗ, ಪೆನ್ಸಿಲ್ವೇನಿಯಾನಲ್ಲಿರುವಂಥ ಒಂದು ಜಾಗದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿದ್ದಾಗ ಅವರ ಮೇಲೆ ಒಂದು ಅಸಾಸಿನೇಷನ್ ಅಟೆಂಪ್ಟ್ ನಡೆಯುತ್ತೆ. ಅದರಲ್ಲಿ ಅವರ ಕಿವಿಗೆ ಗಾಯ ಕೂಡ ಆಗುತ್ತೆ. ಇನ್ನು ಕರ್ನಾಟಕದ ಅನೇಕ ವಾಯ್ಸ್ ಓವರ್ಗಳಿರಬಹುದು, ಡಾಕ್ಯುಮೆಂಟ್ರೀಸ್ ಇರಬಹುದು, ನಟಿಯಾಗಿ ಕೆಲಸ ಮಾಡಿದಂಥ ಅಪರ್ಣಾ ಅವರು ಲಂಗ್ ಕ್ಯಾನ್ಸರಿಂದ ನಮ್ಮನ್ನು ಅಗಲ್ತಾರೆ. ಅವ್ರಿಗೆ 57 ವರ್ಷ ವಯಸ್ಸು ಕೂಡ ಆಗಿತ್ತು. ಇನ್ನು 16 ಜುಲೈಗೆ ನೋಡಿತು ಅಂತಂದರೆ ಕರ್ನಾಟಕದಲ್ಲಿ ಲ್ಯಾಂಡ್ಸ್ಲೈಡ್ ಆಗುತ್ತೆ. ಶಿರೂರು, ಅಂಕೋಲಾ, ಉತ್ತರ ಕನ್ನಡದಲ್ಲಿರುವಂತಹ ಇದರಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ತುಂಬ ಹಾನಿ ಕೂಡ ಆಗುತ್ತೆ. ಮತ್ತೊಂದು ವಿಚಾರ 2024 ಅಂದರೆ ಮುಖೇಶ್ ಅಂಬಾನಿಯವರ ಮಗ ಅನಂತ್ ಅಂಬಾನಿಯವರ ಮದುವೆ VVIPಗಳಿದ್ದ ಒಂದು ಲ್ಯಾವಿಶ್ ಸೆರೆಮನಿಯಿಂದ ಮುಂಬೈನಲ್ಲಿ ಶುರುವಾಗುತ್ತೆ. ಅದರ ಜೊತೆಲೇ ಸಮರ್ ಒಲಿಂಪಿಕ್ಸ್ ಪ್ಯಾರಿಸ್ನಲ್ಲಿ ಶುರುವಾಗುತ್ತೆ. ಮೊದಲು ಮನು ಭಾಕರ್ ಅವರು 2 ಮೆಡಲ್ಗಳನ್ನು ಗೆಲ್ತಾರೆ. ಅದಾದ ಮೇಲೆ ಇಂಡಿಯನ್ ಮೆನ್ಸ್ ನ್ಯಾಷನಲ್ ಫೀಲ್ಡ್ ಹಾಕಿ ಟೀಮ್ ಏನಿರುತ್ತೆ ಅದು ಬ್ರಾನ್ಸ್ ಮೆಡಲ್ನ ಗೆಲ್ಲುತ್ತೆ. ನೀರಜ್ ಚೋಪ್ರಾ ಅವರು ಸಿಲ್ವರ್ ಮೆಡಲನ್ನು ಜಾವ್ಲಿನ್ ಥ್ರೋನಲ್ಲಿ ಪಡಿತಾರೆ. ಒಲಿಂಪಿಕ್ಸ್ನಲ್ಲಿ ಮುಖ್ಯವಾಗಿ ನಡೆದಂಥ ಇನ್ನೊಂದು ಘಟನೆ ಅಂದರೆ ವಿನೇಶ್ ಫೋಗಾಟ್ ಅವರು ಇನ್ನೇನು ಒಂದು ಹಿಸ್ಟ್ರಿನ ಮಾಡ್ತಾರೆ ಅನ್ನೋಂಥದ್ದು ಎಲ್ಲ ನಡೆದಿತ್ತು. ಅವರು ಫೈನಲ್ಲಿಗೂ ಕೂಡ ಬಂದಿದ್ದರು ರೆಸ್ಲಿಂಗ್ ಗೇಮ್ನಲ್ಲಿ. ಆದರೆ ಕೇವಲ 100-150 ಗ್ರಾಮ್ಗಳು ಅವರ ವೇಟ್ ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಡಿಸ್ಕ್ವಾಲಿಫೈ ಕೂಡ ಮಾಡ್ತಾರೆ. ಅದಾದಮೇಲೆ ಅವ್ರಿಗೆ ಯಾವುದೇ ಮೆಡಲ್ಲು ಕೂಡ ಸಿಗಲ್ಲ. ಇದು ಕೂಡ ಒಂದು ಇಂಪಾರ್ಟೆಂಟ್ ಇವೆಂಟ್ ಅಂತಲೇ ಹೇಳಬೇಕು. ವಯನಾಡಲ್ಲಿ ಲ್ಯಾಂಡ್ಸ್ಲೈಡ್ ಆಗುತ್ತೆ. 231 ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಸಾಕಷ್ಟು ಹಾನಿಯಾಗುತ್ತೆ ವಯನಾಡ್, ಕೇರಳನಲ್ಲಿ. ಇದಾದ ನಂತರ ಬಾಂಗ್ಲಾದೇಶದ ಆಗಿನ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಅವರು ರೆಸಿಗ್ನೇಷನನ್ನು ಕೊಟ್ಬಿಟ್ಟು ಇದ್ದಕ್ಕಿದ್ದಾಗೇ ಇಂಡಿಯಾಗೆ ಬರ್ತಾರೆ. ಈ ಕಡೆಗೆ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇರುತ್ತೆ ಅದೇ ಟೈಮಲ್ಲಿ. ಇದೇ ಟೈಮಲ್ಲಿ ನೋಡಲೇಬೇಕಾದ್ದು ಅಂದರೆ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ ನಡೆದಿದ್ದು ಏನು ಅಂತಂದರೆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ 31 ವರ್ಷದ ಫಿಮೇಲ್ ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿ ಡಾಕ್ಟರ್ ಮೇಲ್ಗಡೆ ಅತ್ಯಾಚಾರ ಮತ್ತು ಕೊಲೆ ನಡೆಯುತ್ತೆ. ಇದು ಕೂಡ ಒಂದು ನ್ಯೂಸ್ ಆಫ್ 2024. ಇದಾದ ನಂತರದಲ್ಲಿ ಸೀತಾರಾಮ್ ಯೆಚೂರಿ ಆಪೋಸಿಷನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಒಬ್ಬ ನೇತಾರ, CPIMನ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ರು. 72 ವರ್ಷ. ಅವ್ರಿಗೂ ಕೂಡ ಉಸಿರಾಟದ ಸಮಸ್ಯೆಯಿಂದ ಅವರು ನಮ್ಮನ್ನು ಅಗಲ್ತಾರೆ. 15 ಸೆಪ್ಟೆಂಬರ್ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಚೀಫ್ ಮಿನಿಸ್ಟರ್ ಪೋಸ್ಟ್ಗೆ ರೆಸಿಗ್ನೇಷನ್ ಅನ್ನು ಕೊಡ್ತಾರೆ. ಅವರ ಜಾಗಕ್ಕೆ ಅತೀಶಿ ಅವರು CM ಆಗಿ ಮುಂದುವರಿತಾರೆ. ಇನ್ನು ಹರಿಯಾಣದ ಎಲೆಕ್ಷನ್ ಕೂಡ 2024ರಲ್ಲಿ ನಡೆಯುತ್ತೆ. ಈ ಎಲೆಕ್ಷನ್ನಲ್ಲಿ BJP 3ನೇ ಬಾರಿಗೆ ಹರಿಯಾಣನ ಗೆಲ್ಲುತ್ತೆ. 48 ಸೀಟ್ಗಳನ್ನು ಗೆಲ್ಲುತ್ತೆ 90 ಸೀಟ್ಗಳಲ್ಲಿ. ಇನ್ನು ರತನ್ ಟಾಟಾ ಅವರು ನಮ್ಮನ್ನು ಅಗಲ್ತಾರೆ. ಟಾಟಾ ಗ್ರೂಪ್ ಆಫ್ ಕಂಪನೀಸ್ಗಳಿಗೆ ಒಡೆಯರಾಗಿದ್ದಂಥ ರತನ್ ಟಾಟಾ ಅವರು ನಮ್ಮನ್ನು ಅಗಲ್ತಾರೆ. ಸ್ಪೇಸ್ ಎಕ್ಸ್ ಮೊದಲ ಸಕ್ಸಸ್ಫುಲ್ ರಿಟರ್ನ್ ಆ್ಯಂಡ್ ಕ್ಯಾಪ್ಚರ್ ಅಂತಲೇ ಹೇಳಬೇಕು. ಒಂದು ದೊಡ್ಡ ಸೂಪರ್ ಹೆವಿ ಬೂಸ್ಟರನ್ನು, ಅದು ಕಳಿಸಿರೋವಂಥ ಬೂಸ್ಟರನ್ನು ಮತ್ತೆ ತಂದು ಹಿಡಿಯುತ್ತೆ. ಒನ್ ಆಫ್ ಹಿಸ್ಟಾರಿಕಲ್ ಮೂವ್ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾರೆ. ಇದು ಕೂಡ 2024ರಲ್ಲಿ ನಡೆಯುತ್ತೆ. ಇನ್ನು ಮಹಾರಾಷ್ಟ್ರದ ಮಾಜಿ ಮಂತ್ರಿಯಾಗಿದ್ದಂತಹ ಬಾಬಾ ಸಿದ್ದಿಕಿ ಅವರನ್ನು ಗುಂಡಿಕ್ಕಿ ಮುಂಬೈನಲ್ಲಿ ಕೊಲೆ ಮಾಡಲಾಗುತ್ತೆ. ಕನ್ನಡದ ನಿರ್ದೇಶಕ ಆಕ್ಟರ್ ಗುರುಪ್ರಸಾದ್ ಅವರು ಸುಸೈಡ್ ಮಾಡ್ಕೊಳ್ತಾರೆ ನವೆಂಬರ್ನಲ್ಲಿ. ಡೊನಾಲ್ಡ್ ಟ್ರಂಪ್ 2024ರ ಎಲೆಕ್ಷನ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಗೆಲ್ತಾರೆ. ಭಾರತ ತನ್ನ ಮೊದಲ ಹೈಪರ್ಸಾನಿಕ್ ಮಿಸೈಲ್ನ ಟೆಸ್ಟ್ ಮಾಡುತ್ತೆ ಅಬ್ದುಲ್ ಕಲಾಂ ಐಲ್ಯಾಂಡ್ನಲ್ಲಿ. ಇನ್ನು 2024ರಲ್ಲೇ ಮಹಾರಾಷ್ಟ್ರದ ಅಸೆಂಬ್ಲಿ ಎಲೆಕ್ಷನ್ ಕೂಡ ನಡೆಯುತ್ತೆ. ಇದರಲ್ಲಿ ಮುಖ್ಯವಾಗಿ BJP ಮಹಾರಾಷ್ಟ್ರನ ಗೆಲ್ಲುತ್ತೆ. ಇನ್ನು 18 ವರ್ಷದ ಗುಕೇಶ್ ದೊಮ್ಮರಾಜು ಪ್ರಪಂಚದ ಚಿಕ್ಕ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ತಾರೆ. ಇನ್ನು ಅಲ್ಲು ಅರ್ಜುನ್ ನಟಿಸಿರುವಂತಹ ಪುಷ್ಪ ಕೂಡ ರಿಲೀಸ್ ಆಗುತ್ತೆ. ಆ್ಯಂಡ್ ಹೈದರಾಬಾದ್ನ ಒಂದು ಥಿಯೇಟರಲ್ಲಿ ಕಾಲ್ ತುಳಿತಕ್ಕೆ ಒಬ್ಬ ಹೆಣ್ಮಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಆ್ಯಂಡ್ ಈ ಕಾರಣಕ್ಕೆ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ಸೇಮ್ ಡೇ ಕೂಡ ಬೇನ್ ತಗೊಂಡು ರಿಲೀಸ್ ಕೂಡ ಆಗ್ತಾರೆ. ಇದು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ನ್ಯೂಸ್ ಅಂತಲೇ ಹೇಳಬೇಕು. ಇನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋಂಥ ಒಂದು ಕಾಂಟ್ರವರ್ಷಿಯಲ್ ಬಿಲ್ಲನ್ನು ಪ್ಲೇಸ್ ಆಗುತ್ತೆ ಲೋಕಸಭಾನಲ್ಲಿ. ಆದರೆ ಈ ಬಿಲ್ ಫೇಲ್ ಕೂಡ ಆಗುತ್ತೆ. ಮಾಜಿ CM SM ಕೃಷ್ಣ ಅವರು ನಮ್ಮನ್ನು ಅಗಲ್ತಾರೆ 10 ಡಿಸೆಂಬರ್ಗೆ. ಜಾಕಿರ್ ಹುಸೇನ್ ತಬಲಾ ಮಾಂತ್ರಿಕ, ಮ್ಯಾಸ್ಟಿರೋ ಅಂತ ಹೇಳಬೇಕು, ಇವರು ಕೂಡ ನಮ್ಮನ್ನು ಅಗಲ್ತಾರೆ. ಶ್ಯಾಮ್ ಬೆನಗಲ್ ಖ್ಯಾತ ಡೈರೆಕ್ಟರ್, ನಿರ್ದೇಶಕ, ಇವರು ಕೂಡ ನಮ್ಮನ್ನು ಅಗಲ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ನಡೆದಂಥ ಸರ್ಜರಿ ಕೂಡ ತುಂಬ ಸಕ್ಸಸ್ಫುಲ್ ಅನ್ನೋಂಥದ್ದು ನಮಗೆ ತಿಳಿಯುತ್ತೆ. ಇನ್ನು 26 ಡಿಸೆಂಬರ್ ಅಂದು ಮಾಜಿ ಪ್ರಧಾನಿ ಭಾರತ ರತ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲ್ತಾರೆ. ಅದಾದ ಮೇಲೆ ಸೌತ್ ಕೊರಿಯಾದ ಮುವಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜೇಜು ಏರ್ ಅನ್ನೋಂಥ ಒಂದು ಫ್ಲೈಟ್ ಕ್ರ್ಯಾಶ್ ಆಗುತ್ತೆ. 179 ಜನ ತಮ್ಮ ಪ್ರಾಣವನ್ನು ಈ ಕ್ರ್ಯಾಶಲ್ಲಿ ಕಳ್ಕೊಳ್ತಾರೆ. ಇನ್ನು 2024ರಲ್ಲಿ ಕರ್ನಾಟಕದ
ಚಿತ್ರಗಳು ಅಥವಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತು ಅನ್ನೋಂಥದ್ದನ್ನು ನೋಡಿದ್ರೆ ಅನೇಕ ಚಿತ್ರಗಳು ರಿಲೀಸ್ ಆಯಿತು. ಆದರೆ ಹೆಚ್ಚು ಸದ್ದು ಮಾಡಿದಂಥದ್ದು ಕೇವಲ 1, 2 ಅಥವಾ 3 ಸಿನಿಮಾಗಳು ಅಂತ ಹೇಳಬೇಕು. ಅದು ಶಾಕಾಹಾರಿ ಇರಬಹುದು ಅಥವಾ ಬ್ಲಿಂಕ್ ಇರಬಹುದು, ಭೀಮಾ ಇರಬಹುದು, ಭಗೀರ, ಭೈರತಿ ರಣಗಲ್, ಯುಐ, ಮ್ಯಾಕ್ಸ್, ಕೃಷ್ಣಂ ಪ್ರಣಯ ಸಖಿ, ಇನ್ನು ಮಾರ್ಟಿನ್ ಅಂತ ಕೂಡ ಒಂದು ಸಿನಿಮಾ ಬಂತು. ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಪಾಸಿಟಿವ್ಕ್ಕಿಂತ ಜಾಸ್ತಿ ಸ್ವಲ್ಪ ನೆಗೆಟಿವೇ ಜಾಸ್ತಿ ಸೌಂಡ್ ಮಾಡ್ತು ಅಂತಾನೆ ಜನ ಮಾತಾಡ್ತಾ ಇದ್ರು. ಯೂಟ್ಯೂಬರ್ಸ್ಗಳಿಗೆ ಅವ್ರಿಗೆ ಇವ್ರಿಗೆ ಎಲ್ರಿಗೂ ಕೂಡ ರಿವ್ಯೂಸಲ್ಲಿ ಸ್ವಲ್ಪ ಪ್ರೆಷರ್ ಇತ್ತು ಅನ್ನೋಂಥದ್ದು ಕೂಡ ನಮ್ಮ ಕಿವಿಗೆ ಬಿತ್ತು. ಇದು 2024ರಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ ಥರ ಇತ್ತು ಅನ್ನೋಂಥದ್ದನ್ನು ಕ್ವಿಕ್ಕಾಗಿ ಹೇಳೋದು ಆಯಿತು ಅಂದರೆ ಇದಿಷ್ಟು ನಾವು ಕಲೆಕ್ಟ್ ಮಾಡಿದಂಥ ಕೆಲವೊಂದು ನ್ಯೂಸ್ ಆಗಿತ್ತು 2024ರಲ್ಲಿ ಈ ಥರದ್ದು ಎಲ್ಲದು ನಡೀತು ಅಂತ. ಕೊನೆಯದಾಗಿ 2025 ಮುಂದಿನ ವರ್ಷ ತುಂಬಾ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ